ನಾನಿವತ್ತು ರಾಯರ ದರ್ಶನ ಮಾಡೋಣ ಅಂತ ಮಠಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ತುಳಸಿ ಪತ್ರ ಇಸ್ಕೊಂಡು ಕಾರ್ಗೆ ಹಾಕೊಂಡು ನೆಕ್ಸ್ಟ್ ಹೋಗಿದ್ದೆ ದಾವಣಗೆರೆ ಬೆಣ್ಣೆ ದೋಸೆಗೆ. ಬಿಸಿ ಗರಿ ಗರಿ ದೋಸೆನೋ ಇಡ್ಲಿನೋ ಆರ್ಡರ್ ಮಾಡಿದ್ಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಆದರೆ ನನ್ನ ಮಗಳು 6 ಅಂದ್ಲು. ಓಕೆ ಅಂತ ಇಡ್ಲಿ ದೋಸೆ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ಹೋಟ್ಲನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು, ಚಿಕ್ಕದಾಗಿದ್ರು ಚೊಕ್ಕವಾಗಿದೆ ಹೋಟ್ಲು ಅಂತ ಹೇಳಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೆಟ್ಟ ನೋಡ್ಕೊಂಡು ಸೀದಾ ಹೋಗ್ತಾ ಇದ್ದಂಗೆ ನಾವು ಸೀದಾ ಹೋಗಿದ್ದೆ ಡೈರೆಕ್ಟು ನಾಮಚಿಲ್ಮೆ ರೋಡ್ಗೆ. ನಾಮಚಿಲ್ಮೆಗೆ ಹೋಗಿ ನಾಮಚಿಲ್ಮೆ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ. ದೇವಸ್ಥಾನದ ಹತ್ರ ಸಿಗೋ ಕಮಲದ ಹೂವನ್ನು ಮಡ್ಲಕ್ಕಿನೂ ತೊಗೊಂಡು ದೇವಸ್ಥಾನದ ಕಡೆ ನಡೆದ್ವು. ಕಟ್ಟಡ ಕಾರ್ಯ ಎಲ್ಲ ಕಂಪ್ಲೀಟ್ ಆಗಿ ಪೇಂಟಿಂಗ್ ನಡೀತಾ ಇದೆ. ಗುರುವಾರ ಆಗಿದ್ದ ಕಾರಣ ಜನ ಕಡಿಮೆ ಇರೋದ್ರಿಂದ ತಾಯಿ ದರ್ಶನ ತುಂಬ ಚೆನ್ನಾಗೇ ಆಯಿತು ನಮಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಇದ್ದಿದ್ದ ಅಂಗಡಿನಲ್ಲಿ ನನ್ನ ಮಗ ಆಟ ಸಾಮಾನೆಲ್ಲ ಏನು ಬೇಕು ಅಂತ ತೊಗೊಂಡು ಅದೊಂದು ಡೋಲ್ ತೊಗೊಂಡ್ಬಿಟ್ಟು ದಡ ಬಡ ಅಂತ ಬಡ್ಕೊಂಡು ಹಾರಿಕಂಗೊಂದು ಮೊಬೈಲ್ ಫೋನ್ ಬೇರೆ ತಂದು ಕೊಟ್ಟ ಗಿಫ್ಟು ಇವತ್ತು ಆಟಾಡಲಿ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನದ ಬಿಸಿಲು ತಾಪ ತಡೆಯೋಕ್ಕಾಗ್ದಲೆ ಅಲ್ಲೇ ಕುಂತಿದ್ದ ಅಜ್ಜಿಗೆ ಒಂದು ಮಾಜಾ ಕೊಡಿಸ್ಬಿಟ್ಟು ನಾವು ಒಂದು ಜೀರಾ ಕೊಡಿಸಿ ಇದೇ ಮನೆ ಕಡೆ